ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ರೇಷನ್ ಕಾರ್ಡಿನ ಬಗ್ಗೆ ಕೆಲವೊಂದಷ್ಟು ಅಪ್ಡೇಟ್ಸ್ ಬಂದಿದೆ, ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ರೇಷನ್ ಕಾರ್ಡ್ ಅಂದಿದ ತಕ್ಷಣ ನಮ್ಮೆಲ್ರಿಗೂ ತಲೆಗೆ ಬರೋದೇನ್ ಹೇಳಿ, ಯಾವಾಗ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ಸ್ ಗಳನ್ನ ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಯಾವಾಗ ಬಿಡ್ತಾರೆ ಅಂತ ಹೇಳಿ ತುಂಬಾ ಜನ ವೇಟ್ ಮಾಡ್ತಾ ಇದ್ರಿ, ಏನು ಕತೆ ಎತ್ತ ಎಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತೀನಿ. ಅಂಡ್ ಸ್ಪೆಷಲಿ ಈಗ ರೇಷನ್ ನ ತಗೋತಾ ಇರೋರಿಗೆ ಒಂದು ದೊಡ್ಡ ರೂಲ್ಸ್ ಬಂದಿದೆ. ಈಗ ರೇಷನ್ ಡಿಪೋಗಳ ಮುಂದೆ ಹೋಗಿ ಆಲ್ರೆಡಿ ನೀವು ರೇಷನ್ ನ ಕಲೆಕ್ಟ್ ಮಾಡ್ಕೋತಾ ಇರ್ತೀರಾ. ಸೊ ನಿಮ್ಗಳಿಗೆ ಒಂದು ಹೊಸ ಅಪ್ಡೇಟ್, ತಗೊಂಡ್ಬಂದಿರೋರ್ಗೆ ಆಲ್ರೆಡಿ ಅಪ್ಡೇಟ್ ಏನು ಅಂತ ಗೊತ್ತಿರುತ್ತೆ. ನೀವು ಇನ್ನೂ ತಗೊಂಡಿಲ್ಲ ಅಂದ್ರೆ ನಿಮ್ಗೆ ಈ ಅಪ್ಡೇಟ್ ಏನು ಅಂತ ತಿಳ್ಕೊಬೇಕಾಗತ್ತೆ. ಈಗ KYC ಕಂಪಲ್ಸರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ನಾನು ಸುಮಾರು ಸತಿ ಇದ್ರ ಬಗ್ಗೆ ವಿಚಾರವಾಗಿ ಮಾತಾಡ್ತಾನೆ ಬಂದಿದ್ದೀನಿ. KYC ಮಾಡಿಲ್ಲ ಅಂತಂದ್ರೆ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ, ಜೊತೆಗೆ ನಿಮಗೆ ಬರ್ತಾ ಇರುವಂತ ಎಲ್ಲಾ ಇದೂನು ನಿಮ್ಗೆ ಕ್ಯಾನ್ಸಲೇಷನ್ ಆಗುತ್ತೆ. ಅಂದ್ರೆ ಏನು ಫಲಾನುಭವಿಗಳಾಗಿದ್ದೀರಾ ಎಲ್ಲಾದ್ರದ್ದು ಅದನ್ನೆಲ್ಲಾನು ಕ್ಯಾನ್ಸಲೇಷನ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಇವಾಗ KYC ಆಗಿಲ್ಲ, ಎಲ್ಲಿಗೆ ಹೋಗಿ ಮಾಡಿಸ್ಕೋಬೇಕು ಅನ್ನೋದು ತುಂಬಾ ಜನಕ್ಕೆ ಗೊಂದಲ ಇದೆ. ಎವ್ರಿ ಟೈಮ್ ಏನಾಗುತ್ತೆ, KYC ಮಾಡಿಸ್ಕೊಳ್ಳಿ, ತಿದ್ದುಪಡಿ ಮಾಡಿಸ್ಕೊಳ್ಳಿ ಅಂದಾಗ ಸರ್ವರ್ ಹೋಗ್ಬಿಟ್ಟಿರುತ್ತೆ. ಗವರ್ಮೆಂಟ್ ಇದೇ ಪ್ರಾಬ್ಲಮ್ ಆಗಿರೋದು. ಎಲ್ಲ ಹೇಳ್ತಾರೆ, ಆಮೇಲೆ ನೋಡಿದ್ರೆ ಸರ್ವರೇ ವರ್ಕ್ ಆಗ್ತಾರಲ್ಲ. ಈ ರೀತಿ ಕೆಲವೊಂದಷ್ಟು ಸಮಸ್ಯೆಗಳು ಆಗ್ತಾ ಇರುತ್ತೆ. ಆದ್ರೆ ಈ ಬಾರಿ ಇನ್ ಪರ್ಟಿಕ್ಯುಲರ್ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ರೇಷನ್ ಡಿಪೋಗಳಿಗೆ ಹೋಗಿ ನೀವು ರೇಷನ್ ನ ತಗೋತಾ ಇದ್ದೀರಾ, ಕರೆಕ್ಟ್ ಅಲ್ವಾ? ಈಗ ನೀವೇನ್ ಮಾಡ್ಬೇಕು, ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನರ ಹೆಸರು ಇದೆ, ನಿಮ್ದು, ನಿಮ್ ಮಕ್ಳದು, ನಿಮ್ ಹಸ್ಬೆಂಡ್ದು, ನಿಮ್ಮತ್ತೆ ಮಾವ, ಎಷ್ಟು ಜನದು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಹೆಸರಿದೆ, ಆ ಹೆಸರಲ್ಲಿರುವಂತ ಪ್ರತಿ ಒಬ್ರು ರೇಷನ್ ಡಿಪೋಗಳ ಮುಂದೆ ಹೋಗ್ಬೇಕಾಗಿದೆ. ಇದು ಈ ತಿಂಗಳಿಂದ ಆಗಿರುವಂತ ಹೊಸ ರೂಲ್ಸು. ಏನಕ್ಕೆ ಹೋಗ್ಬೇಕು ನೀವು ಅಂತ ಅಂದ್ರೆ, KYC ನ ಮಾಡಿಸ್ಕೊಂಡು ಬರ್ಬೇಕು. ಇವಾಗ ನೀವೇನ್ ಮಾಡ್ಬೇಕು, ನಾವೊಬ್ಬರೇ ಹೋಗ್ಬಿಟ್ಟು ನಾವು ತಮ್ಮ ಕೊಟ್ಬಿಟ್ಟು ಬಂದ್ಬಿಡ್ತೀವಿ, ಯಾಕಂದ್ರೆ ರೇಷನ್ ಕಾರ್ಡ್ ನಮ್ಮ ಹೆಸರಲ್ಲಿದೆ, ಆಗುತ್ತೆ ಬಿಡಿ ಪರವಾಗಿಲ್ಲ ಅಂತ ಹೇಳಿ. ಮನೇಲಿ ಇರೋರು ಎಲ್ಲರೂ ಹೋಗ್ಬೇಕು, ಚಿಕ್ಕ ಮಕ್ಳು ಹೆಸರಿದ್ರು ಅವ್ರನ್ನು ಕರ್ಕೊಂಡು ಹೋಗ್ಬೇಕು. ಎಲ್ಲಾರ್ದು ತಮ್ಮ ಇಂಪ್ರೆಷನ್ ನ ತಗೋತಾ ಇದ್ದಾರೆ. ತಮ್ಮ ಇಂಪ್ರೆಷನ್ ನ ತಗೊಂಡು KYC ನ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದಾರೆ. KYC ಮಾಡ್ಸಿಲ್ಲ ಅಂತ ಅಂದ್ರೆ ನಿಮ್ಮ ಒಂದು ಇದು ಕ್ಯಾನ್ಸಲೇಷನ್ ಆಗ್ಬಿಡುತ್ತೆ. ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ, ಗೃಹಜ್ಯೋತಿ ಯೋಜನೆ ಬರಲ್ಲ, ಅಥವಾ ನೀವು ಸೆಂಟ್ರಲ್ ಗವರ್ಮೆಂಟ್ ಇಂದ ಯಾವ್ದಾದ್ರು ಒಂದು ಸ್ಕೀಮ್ ಗಳಲ್ಲಿ ನೀವು ಫಲಾನುಭವಿಗಳಾಗಿದ್ದೀರಾ ಅಂತಂದ್ರು ಅದಕ್ಕೂ ನಿಮಗೆ ಏನು ಬರೋದಿಲ್ಲ. ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ. ಸೊ ಈಗ ನೀವೇನಾದ್ರೂ ರೇಷನ್ ಡಿಪೋಗಳ ಮುಂದೆ ಹೋಗ್ತಾ ಇದೀರಿ ಅಂದ್ರೆ, ಇನ್ನೊಂದು ಏನಾಗಿದೆ ಅಂತಂದ್ರೆ, ನೀವು KYC ಮಾಡಿಸ್ಕೊಂಡ ಮೇಲೆ ಕೆಲವರಿಗೆ ರೇಷನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಈ ರೀತಿನೂ ಆಗಿದೆ. ಬಿಕಾಸ್ ಇಲ್ಲೇನೆ ನಮ್ಮ ಒಂದು ಮನೆ ಬಾಡಿಗೆಗೆ, ಕೆಳಗಡೆ ಮನೆ ಬಾಡಿಗೆಗಿರೋರು ತಮ್ಮ ಇಂಪ್ರೆಷನ್ ಕೊಟ್ಟಿ ಬಂದಿದ್ದಾರೆ, ಅವ್ರಿಗಿನ್ನ ರೇಷನ್ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ತಮ್ಮ ಇಂಪ್ರೆಷನ್ ಕೊಟ್ಟಿ ಬಂದಿದ್ದಾರೆ, KYC ನ ಮಾಡಿಸಿದ್ದಾರೆ. ಅದು ಅಪ್ಡೇಟ್ ಆದ್ಮೇಲೆ ಅವ್ರಿಗೆ ರೇಷನ್ ಕೊಡೋದು ಅಂತಾನು ಕೂಡ ಹೇಳಿದ್ದಾರೆ. KYC ಮಾಡಿಲ್ಲ ಅಂದ್ರೆ ನಿಮ್ಗೆ ಈ ತಿಂಗಳು ರೇಷನ್ ಕೂಡ ಕೊಡ್ತಾ ಇಲ್ಲ. ಇದು ಆಗಿರುವಂತದ್ದು 10ನೇ ತಾರೀಕಿಂದ ಆಲ್ರೆಡಿ ಶುರುವಾಗಿದ್ರೆ ರೇಷನ್ ಡಿಸ್ಟ್ರಿಬ್ಯೂಷನ್. ಬಟ್ ಸ್ಟಿಲ್ ತುಂಬಾ ಜನಕ್ಕೆ ಈ ರೀತಿ ಸಮಸ್ಯೆ ಆಗಿದೆ. KYC ಮಾಡಿಸಿಲ್ಲ ಅಂತಂದ್ರೆ ನಿಮಗೆ ಏನು ಬರೋದಿಲ್ಲ, ಏನು ಸಿಗೋದಿಲ್ಲ. ಸೊ ಏನ್ ಮಾಡ್ತಾ ಇದಾರೆ, ಇವಾಗ ನಾವು ಇನ್ ಪರ್ಟಿಕ್ಯುಲರ್ ಆಗಿ ಗೌರ್ಮೆಂಟ್ ಏನ್ ಮಾಡ್ತಾರೆ, KYC ಇಷ್ಟು ಟೈಮ್ ಕೊಟ್ಬಿಡ್ತೀವಿ, ಇಷ್ಟು ದಿನದೊಳಗಡೆ ನೀವು ಮಾಡಿಸ್ಕೊಳ್ಳಿ ಅಂತ. ಬಟ್ ಅದೇ ಬೆಂಗಳೂರನ್ನ ಕರ್ನಾಟಕವನ್ ಮುಂದೆ ಹೋಗಿ ನಿಂತ್ಕೊಂಡ್ರೆ ಸರ್ವರ್ ಇಲ್ಲ, ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಈ ಪ್ರಾಬ್ಲಮ್ಗಳು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ರೇಷನ್ ಡಿಪೋಗಳಲ್ಲಿ KYC ನ ಮಾಡ್ತಾ ಇದ್ದಾರೆ. ಸೊ ನೀವು ಈ ಬಾರಿ ಮನೇಲಿ ಇರುವಂತ ಎಲ್ಲಾ ಸದಸ್ಯರು, ಸ್ಪೆಷಲಿ ರೇಷನ್ ಕಾರ್ಡ್ ಅಲ್ಲಿ ಇರುವಂತ ಎಲ್ಲರೂ ನಿಮ್ಮ ಆಧಾರ್ ಕಾರ್ಡ್ ನ ತಗೊಂಡು ಹೋಗಿ ತಮ್ಮ ಇಂಪ್ರೆಷನ್ ಕೊಟ್ಟು ಬಂದ್ರೆ KYC ಕಂಪ್ಲೀಷನ್ ಆಗುತ್ತೆ. ಇಲ್ಲ ಅಂತ ಅಂದ್ರೆ ತೊಂದರೆ ಆಗುತ್ತೆ. KYC ಕಂಪ್ಲೀಟ್ ಮಾಡ್ಲೇಬೇಕು ನೀವು, ಇಲ್ಲ ಅಂದ್ರೆ ರೇಷನ್ ಕೂಡ ಕೊಡ್ತಾ ಇಲ್ಲ. ಸೊ ಇದು ಎಲ್ಲಾ ಕಡೆ, ಮೆಜಾರಿಟಿ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಶುರುವಾಗಿದೆ. ಯಾಕಂದ್ರೆ ನಮ್ಮ ಒಂದು ಚಾಮರಾಜಪೇಟೆ, ಬೆಂಗಳೂರು ಚಾಮರಾಜಪೇಟೆ ಏರಿಯಲ್ಲೂ ಮಾಡ್ತಾ ಇದ್ದಾರೆ ಆಲ್ರೆಡಿ, ಹಾಗಾಗಿ ಹೇಳ್ತಿರುವಂತದ್ದು. ಸೊ ನಿಮ್ಮ ಊರಲ್ಲಿ ಶುರುವಾಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆನೂ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೀವು ಆಲ್ರೆಡಿ ತಮ್ಮ ಇಂಪ್ರೆಷನ್ ಕೊಟ್ಟು ಬಂದು, ನಾನು ಹೋದ ವರ್ಷ ಕೊಟ್ಟಿದ್ದೀನಿ ಮತ್ತೇನೆ ಕೊಡ್ಬೇಕು ಬೇಡ ಅಂತ ಇದೆಲ್ಲ ಮಾಡಂಗಿಲ್ಲ. ಕರೆಂಟ್ಲಿ ನೀವು ಹೋಗಿ KYC ನ ಮಾಡಿಸ್ಕೋಬೇಕು. ಸೊ ನಿಮ್ಮ ಊರಲ್ಲಿ ಶುರುವಾಗಿದೆಯಾ, ನೀವು ಆಲ್ರೆಡಿ ಮಾಡಿ ಬಂದಿದ್ದೀರಾ ಅನ್ನೋದ್ರೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಗಿಲ್ಲ, ಅದನ್ನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. KYC ತಿದ್ದುಪಡಿ ಮಾತ್ರ ನಡೀತಾ ಇದೆ, ಅದು ಓಪನ್ ಆಗಿದೆ. ನೆಕ್ಸ್ಟ್ 1 year ವರೆಗೂ ಅವಕಾಶ ಇದೆ, ಅದನ್ನ ನೀವು ಮಾಡಿಸ್ಕೋಬಹುದು. ಬಟ್ ಈ ಬಾರಿ ನೀವು KYC ಮಾಡಿಲ್ಲ ಅಂತಂದ್ರೆ ನಿಮ್ಗೆ ರೇಷನ್ ಡಿಸ್ಟ್ರಿಬ್ಯೂಷನ್ ಆಗೋದಿಲ್ಲ. ಇದು ರೂಲ್ಸ್. ಸೊ KYC ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಹಣನು ಆಟೋಮೆಟಿಕ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಯಾಕಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಡ್ತಾರಲ್ಲ. ಸೊ ಎಲ್ಲದಕ್ಕೂ ಇಂಟರ್ ಲಿಂಕ್ ಇದೆ, ಒಂದಕ್ಕೊಂದು ಲಿಂಕ್ ಇದೆ. ಮಾಡಿಲ್ಲ ಅಂತಂದ್ರೆ ನಾಳೆ ದಿನ ನಿಮ್ಗೆ 100% ತೊಂದರೆ ಗ್ಯಾರಂಟಿ ಫಿಕ್ಸ್. ಸೊ ಹಾಗಾಗಿ ಹೇಳ್ತಿರೋದು, ಹೋಗಿ ಮಾಡಿಸ್ಕೊಂಡು ಬನ್ನಿ. ನೀವು ಇಫ್ ಇನ್ ಕೇಸ್ ಬೇರೆ ಯಾವ್ದೋ ಊರಲ್ಲಿ ಇದ್ದೀರಾ, ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀರಾ ಅಂದ್ರೆ ನಿಮ್ಮ ಊರಿಗೆ ಹೋಗ್ಬಿಟ್ಟು KYC ಮಾಡಿಸ್ಕೊ ಬರ್ಬೇಕು. ಇಲ್ಲಿಲ್ಲ, ಅಡ್ರೆಸ್ ಎಲ್ಲಿರುತ್ತೆ, ನಿಮ್ಮ ರೇಷನ್ ಡಿಪೋ ಅಡ್ರೆಸ್ ಎಲ್ಲಿರುತ್ತೆ ಅಲ್ಲೇ ಹೋಗಿ KYC ನ ಮಾಡ್ಕೊಂಡ್ ಬರ್ಬೇಕು. ಬೇರೆ ಎಲ್ಲೂ ಹೋಗೋದಕ್ಕೆ ಆಪ್ಷನ್ ಇಲ್ಲ ನಿಮಗೆ. ಸೊ ಇದು ವಿಚಾರವಾಗಿ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಏನೇ ಇದ್ರೂ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.